cast vote with Just your now family. cast the vote. Yes, sir. Could you please? And according to me, remaining 14 seats, Lok Sabha seats. Already to 14 Lok Sabha seats, election is over. Out of 28, according to me, you are going to win minimum 23 to 24 seats. And atmosphere is very good. Wherever we go, everywhere, people say Modi, Modi, Modi. That will have its own effect. And on that basis, I am telling you, I'm touring in the state. You are going to win minimum total 25 to 26 seats in Karnataka. Thank you. ಸರ್ ಈ ಚುನಾವಣೆಯ ಫಲಿತಾಂಶದ್ದು ಇದು ರಾಜ್ಯ ಸರ್ಕಾರ ಇದೆ. ರಾಘವೇಂದ್ರ ಅವರು ಈ ಸಾರಿ 2.5 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ತಾರೆ. ಅಷ್ಟೇ ಅಲ್ಲ, ಮೊದಲನೇ 14 ಚುನಾವಣೆ ಏನಾಗಿದೆ ಲೋಕಸಭೆ 14 ಗೆಲ್ತೇವೆ. ಉಳಿದ 14ರಲ್ಲಿ ಒಂದೆರಡು ವ್ಯತ್ಯಾಸ ಆದರೂ ಸಹ 24-25 ನಮಗೇನು ತೊಂದರೆ ಆಗಲಿಕ್ಕಿಲ್ಲ. ಮೋದಿಯವರ ಆಶೀರ್ವಾದ, ಜನ ಬೆಂಬಲ ಇವೆಲ್ಲವೂ ಸಹ ನಮ್ಗೆ ಅನುಕೂಲಕರವಾಗಿದೆ. 100ಕ್ಕೆ 100 ನಾವು 25ಕ್ಕೆ ಹೆಚ್ಚು ಸೀಟ್ ಗೆಲ್ತೇವೆ. We are going to win minimum 25 to 26 Lok Sabha constituencies, and Raghavendra is going to win more than 2.5 lakhs march. Thank you. ಹೋದರೂ ಸಹ ಮತದಾರರ ಒಲವು ಇತ್ತು ಭಾರತೀಯ ಜನತಾ ಪಾರ್ಟಿ, ನರೇಂದ್ರ ಮೋದಿಜಿ. ತಾವೇ ನೋಡಿದ್ರಿ, ನರೇಂದ್ರ ಮೋದಿಜಿಯವರು ಒಂದೇ ದಿನ 5 ಲೋಕಸಭಾ ಕ್ಷೇತ್ರದಲ್ಲಿ ಪ್ರವಾಸವನ್ನು ಕೂಡ ಕೈಗೊಂಡಿದ್ರು ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ. ಜನರ ಉತ್ಸಾಹ ಸಂಪೂರ್ಣ ಭಾರತೀಯ ಜನತಾ ಪಾರ್ಟಿಯ ಪರವಾಗಿದೆ. ನಾನು ರಾಜ್ಯದ ಅಧ್ಯಕ್ಷನಾಗಿ ಎಲ್ಲ 28 ಕ್ಷೇತ್ರಗಳಲ್ಲಿ ಪ್ರವಾಸವನ್ನು ಮಾಡಿದ್ದೇನೆ. ಫಲಿತಾಂಶ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಬರ್ತದೆ, ನರೇಂದ್ರ ಮೋದಿಜಿಯವರ ಪರವಾಗಿ ಬರ್ತದೆ. ಜೂನ್ 4ನೇ ತಾರೀಕು ರಾಜ್ಯದ ಆಡಳಿತ ಪಕ್ಷ ಕಾಂಗ್ರೆಸ್ಗೆ ಒಂದು ಅಚ್ಚರಿಯ ಫಲಿತಾಂಶ ಬರ್ತದೆ. ಜನ ಇವತ್ತು ನಮಗೆ ಆಶೀರ್ವಾದನ ಮಾಡ್ತಾರೆ. ಸತ್ಯ ಸರ್, ಮೋದಿ ಅಲೆನೋ ಜಾತಿ ಸಮೀಕರಣ ಈ ಸಮೇತ ನಮ್ಮ ಕುಟುಂಬದ ಪೂಜ್ಯ ತಂದೆಯವರ ಆಶೀರ್ವಾದದಿಂದ ಸಂಘಟನೆ ಹಾರೈಕೆಯಲ್ಲಿ ಈತನೇ ಮತದಾನದಲ್ಲಿ ಭಾಗವಹಿಸಿ ಹೊರಗಡೆ ಬರ್ತಾ ಇದ್ದೇನೆ. ತುಂಬಾ ಒಳ್ಳೆ ಒಂದು ಸಂದೇಶ ಬರ್ತಾ ಇದೆ. ಬೆಳಗ್ಗೆ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕ್ಷೇತ್ರದ ಮತದಾರರು ವೋಟರ್ಸ್ ಏನಿದ್ದಾರೆ, ಬೇರೆ ಬೇರೆ ಕಾರಣಕ್ಕೆ ನಮ್ಮ ಕ್ಷೇತ್ರ ಬಿಟ್ಟು ಹೊರಗಡೆ ಇದ್ದಾರೆ. ಎಲ್ಲರೂ ಕೂಡ ಕ್ಷೇತ್ರಕ್ಕೆ ರಶ್ ಆಗ್ತಾ ಇದ್ದಾರೆ. ಬೇರೆ ಬೇರೆ ಟ್ರಾನ್ಸ್ಪೋರ್ಟ್ ಮುಖಾಂತರ, ರೈಲ್ವೆ ಮುಖಾಂತರ, ಬಸ್ ಮುಖಾಂತರ. ಇದು ಒಂದು ಒಳ್ಳೆ ಒಂದು ಶುಭ ಸೂಚನೆ ಅಂತ ನಾನು ಅನ್ಕೊಂಡಿದ್ದೀನಿ. ನಂಗೆ ವಿಶ್ವಾಸ ಇದೆ ಈ ಒಂದು ಲಾಸ್ಟ್ ಫೇಸ್ ಕಂಪೇರ್ ಮಾಡಿದ್ರೆ ಈ ಥರ್ಡ್ ಫೇಸ್ ಅಂತ ನಮ್ಮ ಕರ್ನಾಟಕದ ಸೆಕೆಂಡ್ ಫೇಸ್ ಒಂದು ಒಳ್ಳೆ ರೀತಿಯಂತ ಮಾರ್ಜಿನ್ ಅಲ್ಲಿ ಪೋಲಿಂಗ್ ಆಗುತ್ತೆ. ನಾನು ವಿನಂತಿ ಮಾಡ್ಕೊಂತೀನಿ, ಇವತ್ತು ಬಿಸಿಲು, ಗಾಳಿ, ಮಳೆ ಏನಾದರೂ ಕೂಡ ಈ ಸಂದರ್ಭದಲ್ಲಿ ಎಲ್ಲ ಮತದಾರರು ಬರಬೇಕು, ಬೂತಿಗೆ ಬಂದು ಮತದಾನದಲ್ಲಿ ಭಾಗವಹಿಸಬೇಕು ಅಂತ ನಾನು ವಿನಂತಿಯನ್ನು ಸರಿ. ಈ ಚುನಾವಣೆಯಲ್ಲಿ ಮೋದಿ ಅಲೆ ಚುನಾವಣೆ ಫಲಿತಾಂಶ ಆದ್ಮೇಲೆ ಕಾಂಗ್ರೆಸ್ನವರೇ ತೀರ್ಮಾನ ತಗೊಳ್ಬೇಕು. ಅಲ್ಲಿವರೆಗೂ ಕಾಯ್ತೇವೆ ನಾವು. ಧನ್ಯವಾದ. ಥ್ಯಾಂಕ್ ಯು.